ನೋಡಿ, ಇರಾನ್ನಲ್ಲಿ ಬರೀ ಅಯಾತೊಲ್ಲಾ ಖಮೇನಿಯನ್ನು ಕೊಂದಿರೋದಲ್ಲ. ಇರಾನ್ನ ಇಂಟಿರಮ್ ಲೀಡರ್, ಮಧ್ಯಂತರ ಪರಮೋಚ್ಚ ನಾಯಕ ಅಯಾತೊಲ್ಲಾ ಖಮೇನಿ ಬಿಟ್ಟುಬಿಟ್ರೆ ಈ ಮನುಷ್ಯನೇ ನೆಕ್ಸ್ಟು ನೋಡ್ಕೊಳ್ತಾರೆ ಅಂತೊಬ್ಬ ಇಂಟಿರಮ್ ಲೀಡರ್ನ ರೆಡಿ ಮಾಡಿದ್ರಲ್ಲ ಇರಾನು. ಆ ಇರಾನನ್ನು, ಆ ಮಧ್ಯಂತರ ನಾಯಕನನ್ನು ಕೂಡ, ಪರಮೋಚ್ಚ ನಾಯಕನನ್ನು ಕೂಡ ಕೊಂದು ಹಾಕಿಬಿಡ್ತಾ ಇಸ್ರೇಲ್ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಇಸ್ರೇಲ್ ಸೇನೆ ನಡೆಸಿದಂತಹ ಏರ್ ಸ್ಟ್ರೈಕ್ನಲ್ಲಿ ಅಲಿ ರೆಜಾ ಅರಾಫಿ ಹತ್ಯೆ ಆಗಿಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಖಚಿತತೆ ನಮಗಿನ್ನೂ ಇಲ್ಲ ಇದರ ಬಗ್ಗೆ, ಆದರೆ ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ಒಂದಷ್ಟು ಸುದ್ದಿ ಬರೋಕ್ಕೆ ಶುರುವಾಗ್ತಾ ಇದೆ. ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕೆಲ್ ಫ್ಲಿನ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿರೋದು. ಇರಾನ್ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಅಯಾತೊಲ್ಲಾ ಖಮೇನಿಗೆ ಆಪ್ತರಾಗಿದ್ದದ್ದು ಅಲಿ ರೆಜಾ ಅರಾಫಿ. ನಿನ್ನೆ ಇರಾನ್ ಪರಮೋಚ್ಚ ನಾಯಕನಾಗಿ ಅರಾಫಿ ಆಯ್ಕೆಯಾಗಿದ್ದರು. ನೋಡಪ್ಪ, ಅವ್ರು ಆದಮೇಲೆ ನೀನೇ ಅಪ್ಪ ಎಲ್ಲ ನೋಡ್ಕೊಪ್ಪ ಅಂತೆಲ್ಲ ಅವ್ರು ನೇಮಕ ಮಾಡ್ಕೊಂಡಿದ್ರಲ್ಲ, ಆ ನಾಯಕನನ್ನು ಕೂಡ ಕೊಂದು ಹಾಕಿಬಿಟ್ಟಿದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇರಾನ್ ಸಂವಿಧಾನದ 111ನೇ ವಿಧಿಯಂತೆ ಮಧ್ಯಂತರ ಉತ್ತರಾಧಿಕಾರಿ ಅಲಿ ಖಮೇನಿ ಸ್ಥಾನಕ್ಕೆ ಹಂಗಾಮಿ ಸರ್ವೋಚ್ಚ ನಾಯಕ, ಅಂದರೆ ಮತ್ತೊಬ್ಬ ಪೂರ್ಣ ಪ್ರಮಾಣದ, ಪೂರ್ಣ ಅವಧಿಯ ಪರಮೋಚ್ಚ ನಾಯಕ ಆಯ್ಕೆಯಾಗುವವರೆಗೆ ಅರಾಫಿ ನೀವು ಹಂಗಾಮಿ ಸರ್ವೋಚ್ಚ ನಾಯಕನಾಗಿ ಕೆಲಸ ತಗೊಳ್ಳಿ, ನೀವು ಜವಾಬ್ದಾರಿ ತಗೊಳ್ಳಿ ಅಂತ ನೇಮಕ ಮಾಡಲಾಗಿತ್ತು. ನಿನ್ನೆ ಇರಾನ್ ಪರಮೋಚ್ಚ ನಾಯಕನಾಗಿ ಅರಾಫಿ ಎಲೆಕ್ಟ್ ಆಗಿದ್ದರೂ ಕೂಡ ಪರಮೋಚ್ಚ ನಾಯಕನಾದ ಒಂದೇ ದಿನಕ್ಕೆ ಅವರ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗ್ಬಿಟ್ಟಿದ್ಯಾ, ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಇದೆ. ಅರಾಫಿ ಯಾರಪ್ಪ ಅಂತ ಹೇಳಿದ್ರೆ 1959 ಯಾಜ್ದ್ ಪ್ರಾಂತ್ಯದ ಮೇಬೋಟ್ನಲ್ಲಿ ಹುಟ್ಟಿದ್ದು. 2 ಡಜನ್ಗೂ ಹೆಚ್ಚು ಪುಸ್ತಕಗಳ ಲೇಖಕ ಅರಾಫಿ. ಸಾಹಿತಿ ಇವರು. ರಾಜಕೀಯಕ್ಕಿಂತ ಸಾಂಸ್ಥಿಕ ಸಂಸ್ಥೆಗಳಲ್ಲಿ ಮೈಲಿಗಲ್ಲು ಹಾಕಿದಂಥವರು. 2016ರಲ್ಲಿ ಸೋತಿದ್ದಾರೆ. 2021ರಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದರು. 9 ವರ್ಷ ಮುಸ್ತಫಾ ಅಂತಾರಾಷ್ಟ್ರೀಯ ವಿವಿ ಮುಖ್ಯಸ್ಥರಾಗಿದ್ದರು. ಸಿದ್ಧಾಂತ ಪ್ರಚಾರಕ್ಕೆ AI ಬಳಸಿಕೊಂಡು ಯಶಸ್ಸನ್ನು ಕಂಡಿದ್ರು ಇವರು. ಧಾರ್ಮಿಕ ಶಾಲೆಗಳ ಜಾಲದ ಮೇಲ್ವಿಚಾರಣೆ ಕೂಡ ಅನುಭವ ಇದೆ ಇವರಿಗೆ. ನಿನ್ನೆಯಷ್ಟೇ ಪರಮೋಚ್ಚ ನಾಯಕನಾಗಿ ನೇಮಕವಾಗಿದ್ದರು. ಪ್ರತೀಕಾರದ ಶಪಥ ಮಾಡಿರೋದು ಅಲಿ ರೆಜಾ ಅರಾಫಿ. ಆದರೆ ಪ್ರತೀಕಾರಕ್ಕಿಂತ ಮುಂಚೆನೇ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಅರಾಫಿ ಅಂತ ಒಂದು ಮಾಹಿತಿ ಬರ್ತಾ ಇದೆ.